ಯಾವಾಗಾದ್ರೂ ಮಗು ಕಣ್ಮುಂದೆ ನಿಂತ್ಕೊಂಡು ಖುಷಿ ಖುಷಿಯಾಗಿ ಲಾಲಿ ಹಾಡು ಹಾಡೋ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ದೇವ್ರೆ, ನಾನು ಪಾರು ನನ್ನ ಮಗು ಆದಷ್ಟು ಬೇಗ ಎಲ್ಲರೂ ಒಂದೇ ಮನೇಲಿರೋ ಹಾಗೆ ಮಾಡಪ್ಪ. ಹುಟ್ಟಿ ಏನೋ ನಿದ್ದೆ ಹೋದ್ಲು, ಆದರೆ ಹಾಲು ಖಾಲಿ ಆಗೋಯ್ತಲ್ಲ. ಬೆಳಗ್ಗೆ ಹಾಲು ಬೇಕಾದ್ರೆ ಏನು ಮಾಡೋದು? ಮೊದಲೇ ಊರಾಚೆ ಇರೋ ದೇವಸ್ಥಾನ ಇದು, ಹತ್ರದಲ್ಲಿ ಎಲ್ಲೂ ಹಾಲು ಸಿಗಲ್ಲ ಅಂತ ಅನ್ಸುತ್ತೆ. ಬೆಳಿಗ್ಗೆ ಸಾರ್ತಿ ಬರೋಕ್ಕಿಂತ ಮುಂಚೆ ಅವ್ರಿಗೆ ಬೇಗ ಕಾಲ್ ಮಾಡಿ ಹೇಳಬೇಕು. ಬೆಳಿಗ್ಗೆ ಮರೀದೆ ಬರುವಾಗ ನಾಟಿ ಹಸುವಿನ ಹಾಲನ್ನ ತೊಗೊಂಬನ್ನಿ ಅಂತ ಸಾರ್ತಿಗೆ ಹೇಳಬೇಕು. ಅಪ್ಪ ಗಣೇಶ, ಇವರೆಲ್ಲರೂ ಏನು ಬೇಡ್ಕೊಂಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಂ, ನಮ್ಮ ಪಾರ್ವತಿನೂ ಇದನ್ನೇ ಬೇಡ್ಕೊಂಡಿರ್ತಾಳೆ. ದಯವಿಟ್ಟು ಇವ್ರು ಯಾರ ಬೇಡಿಕೆನೂ ಈಡೇರಿಸ್ಬೇಡಪ್ಪ. ನನ್ನ ಬೇಡಿಕೆ, ನನ್ನ ಫ್ರೆಂಡ್ಸ್ ಬೇಡಿಕೆಗಳನ್ನ ಮಾತ್ರ ಈಡೇರಿಸಪ್ಪ. ಆ ಮಗು ನಮ್ಮ ಆದಿತ್ಯ ಪಾರ್ವತಿದು ಅಂತ ಎಲ್ರಿಗೂ ಗೊತ್ತಾಗಿ ಮಗು ಜೊತೆ ನಮ್ಮ ಆದಿತ್ಯ ಪಾರ್ವತಿ ಅರಸನ ಕೋಟೆ ಕಾಲಿಡೋ ಹಂಗೆ ಮಾಡಪ್ಪ. ಮಗು ಕಳ್ದೋಗಿರೋದೆ ನಿನ್ಗೊಂದು ನೆಪ ಆಗೋಯ್ತಲ್ಲ, ಪದೇ ಪದೇ ಇಲ್ಲಿಗೆ ಬರಕ್ಕೆ. ಯಾಕಮ್ಮ ಪಾರ್ವತಿ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಳಗ್ ಬರ್ಬೇಕಾಗಿತ್ತು. ಅಯ್ಯೋ, ಏನಮ್ಮ ಪಾರ್ವತಿ ನೀನು? ನಿನ್ ಮನೆಗ್ ನೀನ್ ಬರೋದಿಕ್ಕೆ ಯಾಕಮ್ಮ ಇಷ್ಟೊಂದು ಅಂಜಿಕೆ ಪಡ್ತಾ ಇದೀಯಾ? ಒಳಗ್ ಬಾಮ್ಮ. ಅತ್ತೆಮ್ಮ, ಅಪ್ಪ ಮಗುನ್ ಹುಡ್ಕೋದಿಕ್ಕೆ ಅಂತ ಹೋದ್ರು. ಅಪ್ಪನ ಗೇಟ್ವರೆಗೂ ಬಿಟ್ಟು ನಿಮ್ಮೆಲ್ಲರನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಜಮಾನ್ರು ಜನನಿಗೆ ಮಾತು ಕೊಟ್ಟಿದ್ದಾರೆ, ನಾಮಕರಣದಷ್ಟರಲ್ಲಿ ಮಗು ನಿನ್ನ ಮಡ್ಲಲ್ಲಿರುತ್ತೆ ಅಂತ. ಆದರೆ ಆ ಮಾತನ್ನ ಭಾವ ಉಳಿಸ್ಕೊಳ್ಳಲ್ಲ ಅಂತೀರಕ್ಕ? ಅಯ್ಯೋ ಇಲ್ಲ ಇಲ್ಲ, ಯಜಮಾನ್ರು ಕೊಟ್ಟ ಮಾತನ್ನ ಖಂಡಿತ ಉಳಿಸ್ಕೋತಾರೆ. ಆದರೂ ದೈವಾನುಗ್ರಹ ಇದೆಯಾ ಅಂತ. ಯಾಕೆ ಅಂದರೆ ನಾವೆಲ್ಲರೂ ಹುಡುಕ್ತಾ ಇದ್ದೀವಿ, ಸಮಯ ಕಳೀತಿದೆ ಅಷ್ಟೆ. ಅದಕ್ಕೆ ಗುರುಗಳನ್ನಾದರೂ ಭೇಟಿ ಮಾಡ್ಕೊಂಡು ಬರೋಣವಾ? ಗುರುಗಳು ದಿವ್ಯ ದೃಷ್ಟಿ ಇರೋರು. ನಮ್ಮ ಮಗು ಎಲ್ಲಿರುತ್ತೆ ಅಂತ ಅವ್ರಿಗೆ ಗೊತ್ತಾಗತ್ತಲ್ವಾ ಅತ್ಯಮ್ಮ? ಒಂದ್ಸಲ ಫೋನ್ ಮಾಡಿ ಅವ್ರನ್ನ ಭೇಟಿ ಆಗೋದಕ್ಕೆ ಬರ್ಬೋದಾ ಅಂತ ಕೇಳಿ ನೋಡಿ. ಪಾರ್ವತಿ,
ನಿನ್ನ ಅಖಿಲ ಗುಣದಲ್ಲಿ ಯೋಚನೆಗಳಲ್ಲಿ ಎಷ್ಟೊಂದು ಹೋಲಿಕೆ ಇದೆ. ನಿನ್ನೆ ರಾತ್ರಿ ನನ್ನ ಮನೆಗೆ ಬಂದು ಹೋದ್ಮೇಲೆ ಅಖಿಲ ಇದನ್ನೇ ಯೋಚನೆ ಮಾಡ್ತಾ ಇದ್ಲು. ಬೆಳಗಾಗ್ತಿದ್ದ ಹಾಗೆ ಗುರುಗಳು ಫೋನ್ ಮಾಡಿದ್ಲು. ಆದರೆ ಅವ್ರ ಶಿಷ್ಯರು ಸಿಕ್ಕಿದ್ರು. ಗುರುಗಳು ಧ್ಯಾನಮಗ್ನರಾಗಿದ್ದಾರೆ, ಅವ್ರಿಗೆ ಎದ್ದು ಕೂಡಲೇ ಫೋನ್ ಮಾಡ್ತೀವಿ ಅಂದರು. ಅವ್ರ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ಹೌದಾ ಅತ್ತೆಮ್ಮ? ಹೌದಮ್ಮ. ಗುರುಗಳ ಶಿಷ್ಯಂದ್ರೆ ಫೋನ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ. ಹಾ, ಆಯ್ತು ಆಯ್ತು. ಗುರುಗಳು ಇವತ್ತು ಊರಾಚೆ ಇರೋ ಶಿವನ್ ದೇವಸ್ಥಾನಕ್ಕೆ ಹೋಗ್ತಿದಾರಂತೆ. ನಾವು ಅಲ್ಲೇ ಹೋಗ್ಬೇಕಂತೆ. ಊರಾಚೆ ಇರೋ ಶಿವನ್ ದೇವಸ್ಥಾನಕ್ಕೆ ಅದೆಷ್ಟೋ ಸಲ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಮುಹೂರ್ತನೇ ಬಂದಿರ್ಲಿಲ್ಲ. ಈಗ ಇಂಥ ಸಮಯದಲ್ಲಿ ದೇವ್ರು ಕರೆಸ್ಕೊತಾ ಇದ್ದಾನೆ ನೋಡಿ ರಘು. ಅತ್ತೆಮ್ಮ, ನಾನು ಬರ್ತೀನಿ. ಅತ್ತೆ, ನಾನು ಬರ್ತೀನಿ ಅತ್ತೆ. ಜನನಿ, ನಿನಗೆ ಮಗು ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ಈ ಮಗು ಅರ್ಥ ಆಯಿತು ಬಿಡಿ, ಇದು ನನ್ನ ಮಗುನೇ. ಸಾರ್ಥಿ ಅಂದರೆ ಹನುಮಂತು ಅನ್ನೋರಿಗೆ ನೀವು ಮಗು ಜೊತೆ ಉಳ್ಕೊಳ್ಳೋದಕ್ಕೆ ದೇವಸ್ಥಾನದ ಹಿಂದೆ ಒಂದು ಜಾಗ ಕೊಟ್ಟಿದ್ದೀರಲ್ಲ, ಅವರು ನಮ್ಮ ಮಾವನೇ. ನಿಮ್ಮ ಬಗ್ಗೆ ಅವ್ರು ತುಂಬ ಗೌರವದಿಂದ ಮಾತಾಡ್ತಾಯಿದ್ರು. ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು. ನಿಮ್ಮ ಸಹಾಯ ನಮಗೆ ಇನ್ನೂ ಒಂದಷ್ಟು ದಿನ ಬೇಕಾಗಬಹುದು. ದಯವಿಟ್ಟು ಅವಕಾಶ ಮಾಡಿಕೊಡಿ. ಆಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಹೇಳಿ, ಅರ್ಚನೆ ಮಾಡ್ಕೊಡ್ತೀನಿ. ಮಗು ಹೆಸರು? ಇನ್ನೂ ನಾಮಕರಣ ಶಾಸ್ತ್ರ ಆಗಿಲ್ಲ. ಹಾಗಾದರೆ ತಂದೆ ತಾಯಿ ಹೆಸರಲ್ಲೇ ಅರ್ಚನೆ ಮಾಡ್ತೀನಿ. ಆದಿತ್ಯ ಅರಸನಕೋಟೆ, ಪಾರ್ವತಿ ಆದಿತ್ಯ ಅರಸನಕೋಟೆ. ಎದುರುಗಡೆ ಬಸವಣ್ಣ ದೇವರಿದ್ದಾರೆ. ನಾವು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ. ತಾತ ಇವಾಗ ಹಾಲು ತಗೊಂಡ್ಬರ್ತಾರೆ, ಕುಡಿದು ನಾವು ಡಾಕ್ಟರ್ ಹತ್ರ ಹೋಗೋಣ. ತಪ್ಪುಟ್ಟಿ ಚಾಣ ಮರಿ ಕರೆದು ಬಂದ್ರೆ ಸತಿ ನೋಡಿ, ಇನ್ನೂ ಮೈ ಬೆಚ್ಚಗಿದೆ. ಅಯ್ಯೋ, ವಾತಾವರಣನೇ ಹಂಗಿದೆ. ಕೆಮ್ಮು ನೆಗಡಿ ಅಂತ ದೊಡ್ಡ ದೊಡ್ಡವರೇ ಮಲ್ಕೋತಿದ್ದಾರೆ. ನಿಮ್ಮ ಮಗು, ನೀವು ಹಾಲು ಕುಡಿಸಿ. ಬಿಸಿ ಇದೆ ಸ್ವಲ್ಪ. ಹಾಂ, ನೀನ್ ಬರುವಾಗ ಹೇಗಾದ್ರೂ ಮಾಡಿ ಪಾರ್ವತಿದ 2 ಸೀರೆ ತಗೊಂಡ್ ಬಾ. ತಾಯಿ ಸ್ಪರ್ಶ ಇಲ್ಲ ಅಂದ್ರು ಅವಳ ಸೀರೆನೆ ಮಗು ಮೇಲೆ ಹೊಚ್ಚಿದ್ರೆ
ಬೆಚ್ಚಗೆ ನಿದ್ದೆ ಮಾಡ್ತಾಳೆ. ಆಗ ಇವಳನ್ನ ಸಂಭಾಳಿಸೋದು ಈಸಿ ಆಗುತ್ತೆ. ದೊಡ್ಡ ಯಜಮಾನ್ರೆ, ಒಂದು ನಿಮಿಷ ಬಂದೆ. ಏನಮ್ಮ ಅಕ್ಕ ತಂಗಿರಿಬ್ರು ಆರಾಮಾಗಿ ಮಾತಾಡ್ಕೊಂಡು ನಿಂತಿದ್ದೀರಾ? ದಾಮಿನಿ, ಶಾರ್ಟ್ ಟೈಮ್ ಮೆಮರಿ ಲಾಸ್ ಇದೆಯಾ ನಿನಗೆ? ಯಾಕೆ ಭಾವ? ಮತ್ತೇನಮ್ಮ, ಮನೆಯಲ್ಲಿ ಮಗು ಕಾಣೆಯಾಗಿರೋ ವಿಷಯ ನಿನ್ಗೆ ಗೊತ್ತು ತಾನೆ? ಆದ್ರೆ ಆ ಮಗು ಈಗ ಅವ್ರ ಅಪ್ಪನ ಹತ್ರ ದೇವಸ್ಥಾನದಲ್ಲಿ ಆರಾಮಾಗಿರೋದು ನನಗೆ ಗೊತ್ತು ಭಾವ. ಅದಕ್ಕೆ ನ್ಯಾಚುರಲ್ ಆಗಿ ಬಿಹೇವ್ ಮಾಡ್ತಿದ್ದೀನಿ. ಆದರೆ ನಿಮ್ಗದು ಮೆಮೊರಿ ಲಾಸ್ ಆಗಿರೋ ಥರ ಕಾಣಿಸ್ತಾ ಇದ್ದೀನಿ. ಸರಿ ಬಿಡಿ, ಏನು ಗೊತ್ತೇ ಇಲ್ಲ ಅನ್ನೋಳ ಥರ ಮೇಂಟೈನ್ ಮಾಡ್ತೀನಿ. ಆ್ಯಕ್ಟಿಂಗ್ ಅಂದರೆ ದಾಮಿನಿಗೆ ನೀರು ಕುಡ್ದಷ್ಟು ಸುಲಭ ಭಾವ. ಸಾರಿ ಭಾವ, ನೆನಪಿದೆ. ಆದರೆ ಎಲ್ಲರೂ ಮಗು ಕಳೆದೋಗಿರೋ ನೋವಲ್ಲೇ ಟೆನ್ಷನಲ್ಲೇ ಇರ್ತಾರೆ. ಅದಕ್ಕೆ ಸ್ವಲ್ಪ ತಮಾಷೆಯಾಗಿ ಮಾತಾಡಿ ಎಂಟರ್ಟೈನ್ ಮಾಡೋಣ ಅಂತ ಅಂದ್ಕೊಂಡೆ. ಸಾರಿ ನಮ್ಮ ಜನನಿ, ಸಾರಿ ಪಾರ್ವತಿ, ಸಾರಿ ಭಾವ. ಹೌದು, ಅಖಿಲಕ್ಕ ಎಲ್ಲಿ ಭಾವ? ಆವಾಗಿಂದ ಕಾಣಿಸ್ತಾನೆ ಇಲ್ಲ. ದೇವಸ್ಥಾನಕ್ಕೆ ಹೋಗಿದಾರ. ಮೊಮ್ಮಗು ಸಿಗ್ಲಿ ಅಂತ ಬೇಡ್ಕೊಳಕ ಭಾವ? ಅಲ್ಲ, ಮೊಮ್ಮಗು ಸೇಫ್ ಆಗಿದೆಯಲ್ಲ ಅಂತ ಗುರುಗಳ ಹತ್ರ ಕೇಳಕ್ಕೆ. ಇವತ್ತು ಗುರುಗಳು ಊರು ಹೊರಗಡೆ ಇರೋ ಒಂದು ದೇವಸ್ಥಾನ ಇದೆಯಲ್ಲ, ಅದೇ ಶಿವನ ದೇವಸ್ಥಾನ. ಹಾ, ನೆನಪಿದೆ ಭಾವ. ಆ ದೇವಸ್ಥಾನದ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ತುಂಬಾ ಪುರಾತನವಾದ ದೇವಾಲಯ. ಹಾ ಭಾವ, ಅಲ್ಲಿಗೆ ನಾವು ಹೋಗ್ಬೇಕು ಅಂತ ಎಷ್ಟು ಅನ್ಕೊಂಡ್ರು ಅಲ್ಲಿಗೆ ಹೋಗಕ್ಕೆ ಆಗಲ್ಲ. ಆ ದೇವರೇ ಮನಸ್ಸು ಮಾಡಿ ನಮ್ಮನ್ನ ಕರೆಸ್ಕೋಬೇಕು, ಆವಾಗ್ಲೇ ಹೋಗಕ್ಕಾಗೋದು. ಅದೇ ಅಲ್ವಾ ಭಾವ? ಹೌದು, ಅದೇ ದೇವಸ್ಥಾನ. ಅದೇ ದೇವಸ್ಥಾನದಲ್ಲಿ ಗುರುಗಳು ಇವತ್ತು ಅಖಿಲಾಗ್ ಸಿಗ್ತೀನಿ ಅಂತ ಹೇಳಿರೋದು. ಅದಕ್ಕೆ ಅಖಿಲ ಊರಾಚೆ ಇರೋ ಆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಜೊತೆಲಿ ರತ್ನವೇಣಿ, ಪ್ರೀತು ಇಬ್ರು ಹೋಗಿದ್ದಾರೆ. ಅಯ್ಯಯ್ಯೋ, ಮಗುನ ಆದಿತ್ಯ ಹನುಮಂತು ಬಚ್ಚಿಟ್ಟಿರೋದು ಅದೇ ದೇವಸ್ಥಾನದಲ್ಲೇ, ಅಕ್ಕ ಹೋಗಿರೋದು ಅದೇ ದೇವಸ್ಥಾನಕ್ಕೆ. ಜೊತೆಗೆ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ರತ್ನವೇಣಿ ಬೇರೆ. ಅಯ್ಯೋ, ಅಲ್ಲಿಗೆ ಆದಿತ್ಯ ಮಗು ಸಮೇತ ತಗಲು ಹಾಕೊಳ್ಳೋದು ಫಿಕ್ಸಾ? ಗುರುಗಳೇ, ಮಗು ಕ್ಷೇಮವಾಗಿದೆ ಅನ್ನೋದೇನೋ ಸರಿ, ಆದರೆ ಅದು ಎಲ್ಲಿದೆ, ಯಾವ ಸಮಯಕ್ಕೆ ನಮಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲದೆ ನಾಮಕರಣ ಇಟ್ಕೊಳ್ಳೋದಾದ್ರೂ ಹೇಗೆ? ಬರುತ್ತೆ, ನಾಮಕರಣದ ವೇಳೆಗೆ ಮಗು ಮನೆಗೆ ಬಂದೇ ಬರುತ್ತೆ. ನೋಡಿತಾಯಿ, ಮಕ್ಕಳನ್ನ ದೇವರ ಸ್ವರೂಪ ಅಂತ ಹೇಳ್ತಾರೆ. ಈಗ ಭಗವಂತ ನಿಮಗೆ ಪರಿಹಾರ ಸೂಚಿಸೋದಕ್ಕೆ ತನ್ನ ಬಳಿಗೆ ಕರೆಸ್ಕೊಂಡಿದ್ದಾನೆ. ಹಾಗೆ ಮತ್ತೆ ಕರೆಸ್ಕೊಡ್ತಾನೆ ಮಗು ಇರೋ ಜಾಗಕ್ಕೆ. ನಾವು ಹೇಳಿರೋ ಆ ಅಮೃತ ಘಳಿಗೆಲೆ ಮಗು ನಾಮಕರಣ ಆಗೇ ಆಗತ್ತೆ. ಮಗುವಿನ ತಂದೆ ತಾಯಿನೇ ಮಡಿಲಲ್ಲಿಟ್ಟು ಆ ಮಗುವಿನ ನಾಮಕರಣ ಮಾಡ್ತಾರೆ. ನಿಮ್ಮ ಅಭಯ ಕೊಡೋ ಮಾತುಗಳು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಿದೆ ಗುರುಗಳೇ. ಗುರುಗಳೇ, ನಮ್ಮ ಮೊಮ್ಮಗು ಸುರಕ್ಷಿತವಾಗಿದೆ, ನಾಮಕರಣದ ವೇಳೆಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಸರಿ ಗುರುಗಳೇ, ಇದೇ ಖುಷಿಯಲ್ಲಿ ನಮ್ಮ ಜನನಿ ಪ್ರೀತು ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ದೇವರು ಒಳ್ಳೇದು ಮಾಡಿ, ಶುಭವಾಗಲಿ.
ತಾತ ಡಾಕ್ಟರ್ ಅಂಕಲ್ ಅಡ್ರೆಸ್ ಕೇಳ್ಕೊಂಬರ್ತೀನಿ ಅಂತ ಹೋದರು. ಆದರೆ ಇನ್ನೂ ಬರಲೇ ಇಲ್ವಲ್ಲ. ನಾವಿಬ್ಬರೇ ಹುಡ್ಕೊಂಬರೋಣ. ಪ್ರೀತು ಫೋನ್ ಮಾಡ್ತಾ ಇದ್ದಾನೆ. ಸಾವಿತ್ರಕ್ಕ, ಅತ್ತೆಮ್ಮ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಪ್ರೀತು. ಸಾರಿ ಜನನಿ, ನೀನು ಎಷ್ಟೆಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡಕ್ ಆಗ್ಲೇ ಇಲ್ಲ. ಹೌದಾ? ಗುರುಗಳು ಹೇಳಿರೋದನ್ನ ಹೇಳಕ್ಕಿರ್ಬೇಕು. ಮಾತಾಡು, ನಾನು ಕೇಳಿಸ್ಕೊತೀನಿ. ಹಲೋ ಅತ್ತೆಮ್ಮ. ಅಯ್ಯೋ ಅದೆಲ್ಲ ಬಿಡು. ಗುರುಗಳು ಏನಂದ್ರು? ಮಗು ಸುರಕ್ಷಿತವಾಗಿದ್ಯಂತ ಅತ್ತೆಮ್ಮ. ಹೇಳು ಪ್ರೀತು, ನಮ್ಮ ಮಗು ಸೇಫ್ ಆಗಿದೆಯಂತ. ಹೌದು ಪಾರ್ವತಿ, ನಮ್ಮ ಮನೆ ಮಗು ಸುರಕ್ಷಿತವಾಗಿದೆಯಂತೆ. ನಾಮಕರಣದ ವೇಳೆಗೆ ಮಗು ಸೇಫ್ ಆಗಿ ನಮ್ಮ ಕೈ ಸೇರುತ್ತೆ ಅಂತ ಹೇಳಿದ್ರು. ನೀನ್ ಕಾಯ್ತಿರ್ತೀಯ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಎಲ್ಲಾದ್ರಲ್ಲೂ ಕ್ಲಾರಿಟಿ ಸಿಕ್ತಿದ್ದ ಹಾಗೇನೆ ನಿನಗೆ ಕಾಲ್ ಮಾಡಿದೆ. ಪಾರ್ವತಿ, ನೀನು ಆ ಮಗುನ ಹೆರದೇ ಇರಬಹುದು, ಆದ್ರೆ ಹೆತ್ತ ತಾಯಿ ಅಷ್ಟೇ ದುಃಖನ ಮಗು ಕಾಣೆ ಆದಾಗ್ನಿಂದ ನೀನು ಅನುಭವಿಸಿದೀಯಮ್ಮ. ಆದ್ರೆ ಈಗ ಗುರುಗಳೇ ಭರವಸೆ ತುಂಬಿದ್ದಾರೆ ಜನನೇ. ಸೊ ಎಲ್ಲ ಟೆನ್ಷನ್ಸ್ ಬಿಟ್ಟು ಹಾಕಿ ಆರಾಮಾಗಿರು. ಹಾ ಸರಿ, ಟೇಕ್ ಕೇರ್. ನಮ್ಮ ಮನೆ ಮಗು ಸಿಕ್ಕೇ ಸಿಗುತ್ತೆ ಅಂತ, ಅದು ನಾಮಕರಣದ ವೇಳೆಗೆ. ಅಪ್ಪು, ನಿನ್ನ ಎಲ್ಲ ಆತಂಕನೂ ಬದಿಗಿಟ್ಟು ಇನ್ಮೇಲಾದ್ರೂ ನೆಮ್ಮದಿಯಾಗಿರಮ್ಮ. ಯಾಕೆಂದ್ರೆ ಸದಾ ಇನ್ನೊಬ್ಬರ ಕಷ್ಟ ದುಃಖಗಳನ್ನ ನಿನ್ ಕಷ್ಟ ಅಂತಾನೆ ತಿಳ್ಕೊಂಡು ನಿನ್ನ ನೆಮ್ಮದಿ ನಗು ಸುಖನೆಲ್ಲ ಬದಿಗೊತ್ತುತ್ತಾ ಬಂದವಳು ನೀನು. ಮಗು ವಿಷಯದಲ್ಲೂ ಅಷ್ಟೇ. ಮಗು ಕಾಣೆ ಆದಾಗ್ನಿಂದ ನೀನು ನೆಮ್ಮದಿಯಾಗಿ ನಿದ್ದೆನೂ ಮಾಡಿಲ್ಲ ಅಂತ ನನಗ್ ಗೊತ್ತಮ್ಮ. ಅದಕ್ಕೆ ಈಗ ಸಿಹಿ ಸುದ್ದಿ ಸಿಕ್ಕಿದೆಯಲ್ಲ, ಇವತ್ತಿಂದ ನೆಮ್ಮದಿಯಾಗಿ ನಿದ್ದೆ ಮಾಡು ಕಂದ. ಸರಿ ಅತ್ತೆಮ್ಮ. ಅಲ್ಲಿ ನೋಡಿ, ಆಟೋ ಮೇಲೆ ಪಾರು ಅಂತ ಬರ್ತಿದೆ. ಅದು ನಮ್ಮ ಆದಿತ್ಯನ ಆಟೋ ಅಲ್ವಾ? ಹೌದು, ಅದು ಆದಿ ಆಟೋನೇ. ನಾಮಕರಣದ ವೇಳೆಗೆ ಮಗು ಸಿಗುತ್ತೆ ಅಂತ ಗುರುಗಳು ಹೇಳಿದ್ರಲ್ಲ, ತಕ್ಷಣ ನಾನು ಜನ್ನಿಗೆ ಕಾಲ್ ಮಾಡಿದೆ. ಹಾಗೆ ಬ್ರೂಗೂ ಕಾಲ್ ಮಾಡಿದೆ, ಅವ್ನು ರಿಸೀವ್ ಮಾಡಲಿಲ್ಲ. ಈಗ ನೋಡ್ರಿ ಇಲ್ಲೇ ಇದ್ದಾನೆ. ಪಾಪ ಆದಿ ತುಂಬಾ ಟೆನ್ಷನ್ನು, ತುಂಬಾ ನೋವಲ್ಲಿದ್ದಾನೆ. ಪಾರ್ವತಿನೂ ಅಷ್ಟೇ, ಮಗುನ ಕಳ್ಕೊಂಡು ನೊಂದು ಹೋಗಿದ್ದಾಳೆ. ಆದ್ರೂ ಆದಿ ತಾನು ಮಗು ಕಳ್ಕೊಂಡು ದುಃಖದಲ್ಲಿದ್ರೂ ಕೂಡ ನಿನ್ನ ಮಗುನ ಹುಡುಕಾಡೋದಕ್ಕೋಸ್ಕರ ಹಗಲು ರಾತ್ರಿ ಸುತ್ತಾಡ್ತಾ ಇದ್ದಾನೆ. ಜನನಿಗೆ ನಾಮಕರಣದ ಸಮಯದಲ್ಲಿ ನಿನ್ ಕೈಯಲ್ಲಿ ಮಗು ಇರುತ್ತೆ ಅಂತ ಕೊಟ್ಟು ಪ್ರಾಮಿಸ್ ಅನ್ನ ಉಳಿಸ್ಕೊಳಕ್ ಆಗತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಒದ್ದಾಡ್ತಾ ಇದ್ದಾನೆ. ಗುರುಗಳು ಹೇಳಿದ ಮಾತನ್ನ ಅವನಿಗೆ ಹೇಳಿದ್ರೆ ಅಟ್ಲೀಸ್ಟ್ ಇವತ್ತಿನ ಮಟ್ಟಿಗಾದ್ರೂ ಮನೆಗೆ ಬಂದು ರೆಸ್ಟ್ ಮಾಡ್ತಾನೆ. ಕಾಲ್ ಮಾಡಿ ಹೇಳಪ್ಪ. ಮಗುನ ಹುಡ್ಕೋದಕ್ಕೋಸ್ಕರ ನನ್ನ ಮನೆಯಿಂದ ಆಚೆ ಇದ್ದೀನಿ ಅಂತ ಅಮ್ಮ ಅಂದ್ಕೊಂಡಿದ್ದಾರೆ. ಅವರ ಮಾತನ್ನು ಕೇಳಿ ನನಗೆ ಸಖತ್ ಗಿಲ್ಟ್ ಕಾಡ್ತು ಸಾರ್ತಿ. ಒಂದ್ಸಲ
ನಿಜ ಹೇಳಿಬಿಟ್ಲ ಅಮ್ಮ ಅರ್ಥ ಮಾಡ್ಕೊಬೋದು ಅಂತ ಅಂದ್ಕೊಂಡೆ. ಆದರೆ ನಾನು ಹೇಳೋ ಒಂದು ಸತ್ಯದಿಂದ ನಾನು ನನ್ನ ಮಗುನ ಕಳ್ಕೋಬೇಕಾಗಬಹುದು. ಯಾವ ತಂದೆ ಆದರೂ ತನ್ನ ಮಗುನ ಇನ್ಯಾರಿಗೂ ಹೇಗೆ ಕೊಡೋಕ್ಕೆ ಸಾಧ್ಯ ಹೇಳಿ? ಆದರೂ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೋ ಒಂಥರ ಗಿಲ್ಟು. ಪಾಪ ಪ್ರಜ್ಞೆಗೆ ಅವಕಾಶ ಕೊಡಬೇಡಿ ದೊಡ್ಡ ಯಜಮಾನ್ರಿಗೆ. ಯಾಕಂದರೆ ಕರ್ಕೊಂಡು ಬಂದಿರೋದು ಬೇರೆ ಯಾರ್ದೋ ಮಗುವಲ್ಲ, ನಿಮ್ಮದೇ ಮಗು. ಆ ಮಗು ಮುಂದೇನು ನಿಮ್ಮ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ಇನ್ನು ಮನೆಯವ್ರ ವಿಷಯ, ಹರ್ಸನ್ ಕೋಟೆ ಕೂಡಿನ ಕದ್ಕೊಂಡು ಬರೋ ಧೈರ್ಯ ಈ ಡ್ರೈವರ್ಗೆ ಹೇಗೆ ಬರುತ್ತೆ ಹೇಳಿ? ಹಾಗೆ ಬಂದಿದೆ ಅಂದರೆ ಭಗವಂತನ ಪ್ರೇರಣೆ ಅಲ್ವಾ? ಇನ್ನು ಅಖಿಲಮ್ಮ ಮತ್ತು ಮನೆಯವ್ರಿಗೂ ಕೂಡ ಈ ಮಗು ಯಾರ್ದು ಅನ್ನೋ ಸತ್ಯ ಗೊತ್ತಾಗಿ ಆದಷ್ಟು ಬೇಗ ನೀವು, ಪಾರ್ವತಿ, ಮಗು ಎಲ್ಲ ಒಟ್ಟಿಗೆ ಇರೋ ಕಾಲ ಬಂದೇ ಬರುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಧೈರ್ಯವಾಗಿರೋಣ. ನಮ್ಮ ಮಗು ಆರೋಗ್ಯವಾಗಿದೆ ಅಂತ ಗೊತ್ತಾಯ್ತಲ್ಲ, ನೀವಿನ್ನು ಧೈರ್ಯವಾಗಿರಿ, ಮನೆಗೆ ಹೊರಡಿ. ಇಲ್ಲ ಸರ್ತಿ, ಡಾಕ್ಟ್ರೇನೋ ಮಗುಗೇನೂ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದೆ ಅಂತ ಹೇಳಿದ್ರು. ಆದರೂ ನನಗೇನೋ ಒಂಥರ ಭಯ ಸಾರ್ತಿ. ಕಾರಣ ಯಾವುದೇ ಇರಲಿ, ಸಡನ್ನಾಗಿ ಮಗು ಮೈ ಬೆಚ್ಚಗಾಗೋದು, ಆಮೇಲೆ ಶೀತ ಆಗೋದು, ಈ ಥರ ಎಲ್ಲ ಆಗಿಬಿಟ್ರೆ ಮಧ್ಯರಾತ್ರಿಲಿ ನನ್ನ ಮಗಳಿಗೆ ಅದರ ಅಪ್ಪನ ಅವಶ್ಯಕತೆ ಇರುತ್ತೆ ಅಲ್ವಾ? ಸರ್ತಿ, ಇವತ್ತು ನೀವೇ ಮನೆಗೆ ಹೋಗಿ. ಇವಳು ನಿಮಗೆ ಮಗಳಾದರೆ ನನಗೆ ಮೊಮ್ಮಗಳು. ನೀವೇ ಇವಳನ್ನ ಬಿಟ್ಟು ಹೋಗಲ್ಲ ಅಂದಮೇಲೆ ನಾನು ಹೋಗ್ತೀನಾ? ನಾನು ಇಲ್ಲೇ ಇರ್ತೀನಿ. ಆದರೂ ನಾಳೆ ಬೆಳಿಗ್ಗೆ ಆದರೂ ನೀವು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಬರಬೇಕು. ನೀವಾಗಲೇ ಮನೆ ಬಿಟ್ಟು 2 ದಿವಸ ಆಯಿತು. ಪಾರ್ವತಿ ಬಗ್ಗೆನೂ ಯೋಚನೆ ಮಾಡಬೇಕು ಅಲ್ವಾ? ಸರಿ ಸರ್, ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಮಟ್ಟಿಗೆ ಹೋಗಿ ಬರ್ತೀನಿ. ಅಷ್ಟು ತನಕ ನಾನು ನನ್ನ ಪುಟಾಣಿ ಜೊತೆ ಆರಾಮಾಗಿ ಕಾಲ ಕಳಿತೀನಿ. ನೀವು ಯಾಕಿದ್ರಿ? ಮಲ್ಕೊಳ್ಳಿ ದೊಡ್ಡ ಯಜಮಾನ್ರೆ. ಸಾರ್ತಿ, ನೀವು ನೋವಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ನಾನು ನೆಮ್ಮದಿಯಿಂದ ಮಲಗೋದಕ್ಕಾಗತ್ತಾ? ಏನು ಸರ್ತಿ, ಮಣಿ ನೋವಾ? ಸರಿ, ನೀವು ಕಾಲು ನೀಡಿ, ನಾನು ಕಾಲು ಹೊತ್ಕೊಡ್ತೀನಿ. ಅಯ್ಯೋ, ಏನು ಮಾತು ಅಂತ ಆಡ್ತಿದ್ದೀರಿ ನೀವು? ನನ್ನ ಕಾಲು ಹೊತ್ತದ ದೊಡ್ಡ ಯಜಮಾನ್ರೆ? ಸಾರ್ತಿ, ಇವಾಗ ನೀವು ಒಂದು ಮಾತು ಆಡಬಾರ್ದು. ಇವಾಗ ಅಪ್ಪಂಗೆ ಏನಾದರೂ ಈ ಥರ ಆಗಿದ್ರೆ ನಾನು ಅವರಿಗೂ ಇದನ್ನೇ ಮಾಡ್ತಾ ಇದ್ದೆ ತಾನೇ? ಹೇಳಿ, ಕಾಲು ನೀಡಿ. ಆದರೂ ಸಾರ್ತಿ, ಇವಾಗ ನೀವು ಕಾಲು ನೀಡಲಿಲ್ಲ ಅಂದರೆ ನನ್ನ ಮಗಳನ್ನ ಎಪ್ಸಿ ನೀವು ಬುದ್ಧಿ ಹೇಳ್ಬೇಕಾಗತ್ತೆ. ಸಾತಿ, ಯಾಕೆ ಕಣ್ಣಲ್ಲಿರೋ ತುಂಬ ನೋವ್ತಾ ಇದೆಯಾ? ನೋವಿಗೆ ಬರ್ತಿರೋ ಅಳು ಅಲ್ಲ ಇದು. ನನ್ನ ಮಗಳ ಗಂಡ ನೀವು. ಆದರೂ ಮಗನ ಥರ ನನ್ನನ್ನು ಜೋಪಾನ ಮಾಡ್ತಿದ್ದೀರಲ್ಲ, ಅದಕ್ಕೆ ಹೇಳು ಅಂತ. ಸಾತಿ, ಈಗಲೂ ನನ್ನ ಮಗನೇ. ಇದೇನು ಪಾರು, ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ಊಟ ತಿಂಡಿ ನಿದ್ದೆ ಯಾವುದು ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಅನ್ಸುತ್ತಲ್ವಾ? ಎಲ್ಲಿ ನಿನ್ನ ತಮ್ಮ ಗಣಿಯಲ್ಲಿ? ಅವನ್ನ ಸರಿಯಾಗಿ ವಿಚಾರಿಸ್ಕೊಳ್ತೀನಿ.
ಹೀಗೇನಾ ನಿಮ್ಮ ಅಕ್ಕನ ನೋಡ್ಕೊಳ್ಳೋದು ಅಂತ? ಯಜಮಾನ್ರೇನು ಮಗು ಕಾಣೆಯಾಗೋಕ್ಕೂ ಮುಂಚೆ ಮಾತಾಡ್ತಿದ್ರಲ್ಲ ಆ ಥರ ಮಾತಾಡ್ತಾ ಇದ್ದಾರೆ. ಬಹುಶಃ ಗುರುಗಳು ಮಗು ಸಿಗುತ್ತೆ ಅಂತ ಹೇಳಿದ್ದನ್ನ ಅತ್ಯಮ್ಮ ನನ್ನ ಮೈದನ್ನ ಇವ್ರಿಗೆ ತಿಳಿಸಿದ್ದಾರೆ ಅನಿಸುತ್ತೆ. ಅದಕ್ಕೆ ಆತಂಕ ಇಲ್ಲ ಅನಿಸುತ್ತೆ. ಆದರೆ ಮಗು ಸಿಗುತ್ತೆ ಅಂತ ಗುರುಗಳು ಹೇಳಿರೋ ವಿಚಾರ ನನಗೆ ಗೊತ್ತಾದಾಗ ಕೆಲವು ಗಂಟೆ ಮಾತ್ರ ನಾನು ನೆಮ್ಮದಿಯಾಗಿರೋಕ್ಕಾಗಿದ್ದು. ಮತ್ತೆ ಮನಸ್ಸಿಗೆ ಅದೇ ಭಯ, ದುಗುಡ. ಬಹುಶಃ ಯಜಮಾನ್ರಿಗೆ ಅದು ನಮ್ಮ ಮಗು ಅನ್ನೋದು ಗೊತ್ತಿಲ್ವಲ್ಲ, ಅದಕ್ಕೆ ಇಷ್ಟು ನಿರಾಳವಾಗಿದ್ದಾರೆ. ಆರು, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಯಜಮಾನ್ರ, ನೀವು ಮನೆಗೆ ಬಂದು 2 ದಿನ ಆಯಿತು, ಬನ್ನಿ ಸ್ನಾನ ಮಾಡಿ. ಬರ್ ಅದಕ್ಕಿಂತ ಮುಂಚೆ ಒಂದು ಲೋಟ ಬಿಸಿ ಕಾಫಿ ಮಾಡ್ಕೊಡ್ತೀಯಾ? ಸಾರಿ ಪ್ರೀತು, ನನಗೆ ಒಂದೊಂದು ಸಲ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಒಂದೇ ಸರಿ ಅಳು ಬರುತ್ತೆ, ಭಯ ಆಗುತ್ತೆ. ನನ್ನ ಎಮೋಷನ್ಸ್ ಮೇಲೆ, ನನ್ನ ಫೀಲಿಂಗ್ಸ್ ಮೇಲೆ ನನಗೆ ಕಂಟ್ರೋಲೇ ಸಿಗಲ್ಲ. ಅದಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ. ಸಾರಿ ಅತ್ತೆ. ಇಟ್ಸ್ ಆಲ್ ರೈಟ್. ಬಾ ಕೂತ್ಕೋ, ರಿಲ್ಯಾಕ್ಸ್. ಮಾತ್ರೆ ತಗೊಂಡ್ಯಾ? ಮಾಮ್ ಎಷ್ಟೇ ಫೋರ್ಸ್ ಮಾಡಿದ್ರು ತಗೊಳ್ಳಲ್ಲ ಅಂತ ಹೇಳ್ತಾಳೆ. ನೀನು ಹೀಗೆ ಮಾಡಿದ್ರೆ ಹೇಗಮ್ಮ? ಡಾಕ್ಟ್ರ್ ಕೊಟ್ಟು ಮಾತ್ರೆನ ಸಮಯಕ್ಕೆ ಸರಿಯಾಗಿ ತಗೊಳ್ದೆ ಹೋದ್ರೆ ನಿನ್ನಲ್ಲಿ ಶಕ್ತಿ ಎಲ್ಲಿ ಉಳಿದಿರುತ್ತೆ? ಮಗು ಬಂದಾಗ ಅದನ್ನ ಮುದ್ದಾಡಕ್ಕೆ, ಅದನ್ನ ಎತ್ಕೊಳಕ್ಕೆ ನಿನ್ನಲ್ಲಿ ಚೈತನ್ಯ ಇರ್ಬೇಕೋ ಬೇಡವೋ? ಇಲ್ಲ ಅಂದ್ರೆ ನಾವೇ ಎಲ್ಲ ಎತ್ಕೊಂಡು ಓಡಾಡ್ತಾ ಇರ್ತೀವಿ, ನಿನ್ ಕೈಯಲ್ಲಿ ಕೊಡೋದೇ ಇಲ್ಲ ಮಗುನ. ಇಲ್ಲ, ಮಗು ನಾನೇ ಮೊದಲು ಎತ್ಕೋಬೇಕು. ಪ್ರೀತು, ಮಾತ್ರೆ ಕೊಡು. ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊ. ರಿಲ್ಯಾಕ್ಸ್. ಅಕ್ಕ, ಮಗು ಬೇಗ ಸಿಗ್ಲಿ ಅಂತ ದೇವರಿಗೆ ಹರಕೆ ಕಟ್ಕೋಬೇಕು. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿಮ್ಮ, ಹೋಗ್ಬಾ. ಡ್ರೈವರ್, ಗಾಡಿ ತೆಗಿಯಪ್ಪ. ಮಗು ವಿಷಯದಲ್ಲಿ ಈ ದಾಮಿನಿ ಮೇಲೆ ನನ್ಗೆ ಯಾಕೋ ಮತ್ತೆ ಡೌಟ್ ಹುಡ್ಕೊಳ್ತಾ ಇದೆ. ಪತ್ತೆದಾರಿ ಕೆಲಸ ಮಾಡಲೇಬೇಕು. ದಾಮಿನಿ, 1 ನಿಮಿಷ. ದಾಮಿನಿ, ದೇವಸ್ಥಾನಕ್ಕೆ ನಾನು ಬರ್ತೀನಿ. ಬೇಗ ಮಗು ಸಿಗ್ಲಿ ಅಂತ ನಾನು ಪೂಜೆ ಮಾಡ್ತೀನಿ. ಅಯ್ಯೋ ನೀವಾ? ಬೇಡ. ಇವಳು ಆಡ್ತಿರೋದನ್ನ ನೋಡ್ತಿದ್ರೆ ನನ್ನ ಮೊಮ್ಮಗುನ ಇವಳೇ ಎತ್ಕೊಂಡು ಹೋಗಿದ್ದಾಳೆ ಅಂತ ಅನಿಸ್ತಾ ಇದೆಯಲ್ಲ. ಇವಳಿಂದ ಹೋಗೋದ್ರಿಂದ ಜನನಿ ಮಗು ಸಿಗತ್ತೆ ಅನ್ನೋದಾದ್ರೆ ನನಗೆ ಯಾವ ನೋವು ದೊಡ್ಡಲ್ಲ. ಯಾಕೆ ದಾಮಿನಿ, ರತ್ನವೇಣಿನೂ ನಿನ್ ಜೊತೆ ದೇವಸ್ಥಾನಕ್ಕೆ ಬರೋದ್ರಿಂದ ನಿನಗೇನ್ ತೊಂದ್ರೆ? ಅಯ್ಯೋ ಹಾಗಲ್ಲ ಅಕ್ಕ, ನಾನು ಹೋಗ್ತಿರೋದು ತುಂಬಾ ದೂರದ ದೇವಸ್ಥಾನ. ಸುಮ್ಮನೆ ಇವ್ರಿಗೆ ಯಾಕೆ ತೊಂದ್ರೆ ಅಂತ. ನೆನ್ನೆ ರತ್ನವೇಣಿಯವರು ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ಲ, ಗುರುಗಳನ್ನ ಮೀಟ್ ಮಾಡಕ್ಕೆ. ಮಂಡಿ ನೋವು ಅಂತ ಹೇಳ್ತಿದ್ರು. ರತ್ನವೇಣಿಯವರೇ, ಸುಮ್ಮನೆ ಅಷ್ಟು ದೂರ ಟೆಂಪಲ್ಗೆ ಯಾಕೆ? ನೆನ್ನೆ ನೀವು ಹೋಗಿ ಬಂದಿದ್ರಲ್ಲ, ಅದೇ ಟೆಂಪಲ್ಗೆ ನಾನು ಹೋಗ್ತಾ ಇರೋದು. ನೀವೇನಾದ್ರೂ ಮತ್ತೆ ಇವತ್ತು ಬಂದ್ರೆ ನಿಜವಾಗ್ಲೂ ಹಾಸಿಗೆ ಹಿಡಿದ್ಬಿಡ್ತೀರಾ. ನಿಮಗೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಅನ್ಸಿದ್ರೆ ಇಲ್ಲ ಯಾವ್ದಾದ್ರು ಹತ್ತಿರದ ಟೆಂಪಲ್ಗೆ ಹೋಗಿ ಬನ್ನಿ, ವಾಕೇಬಲ್ ಡಿಸ್ಟೆನ್ಸು. ಅಯ್ಯೋ ಪರವಾಗಿಲ್ಲಮ್ಮ ದಾಮಿನಿ, ನೆನೆ ಹೋಗಿ ದೇವಸ್ಥಾನದಲ್ಲಿ ಸ್ಟ್ರಾಂಗ್ ಆಗಿರೋ ನಾಗರಕಟ್ಟೆ ಇದೆ ಅಂತೆ. ಅಲ್ಲಿ ಮಕ್ಳಿಗೆ ಸಂಬಂಧಪಟ್ಟ ಹಾಗೆ ನಾವೇನೇ ಬೇಡ್ಕೊಂಡ್ರು ಅದು ಬೇಗ ಈಡೇರುತ್ತಂತೆ. ಅದಕ್ಕೆ ಮತ್ತೆ ಹೋಗಿ ಬೇಡ್ಕೊಂಡ್ರೆ ಆದಷ್ಟು ಬೇಗ ನನ್ನ ಮೊಮ್ಮಗು ನನಗೆ ಸಿಗ್ಬಿಡತ್ತೇನೋ ಅನ್ನೋ ಆಸೆ ಅಷ್ಟೇ ಕಣಮ್ಮ. ಅದಕ್ಕೂ ಮೀರಿ ನನಗೇನಾದ್ರೂ ಆಯಾಸ ಆದ್ರೆ ನನ್ ಜೊತೆಗೆ ನೀನಿರ್ತೀಯಲ್ಲಮ್ಮ ದಾಮಿನಿ. ರತ್ನವೇಣಿಯವರೇ, ಅದು ಹಾಗಲ್ಲ. ಅವ್ರು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ, ಕರ್ಕೊಂಡು ಹೋಗು. ಆಯ್ತಕ್ಕ, ಕೂತ್ಕೊಳ್ಳಿ.